ಸುಮಾರು 75ಕ್ಕೂ ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಫ್ಯಾಷನ್ ಶೋಗಳಲ್ಲಿ ಶೋ ಸ್ಟಾಪರ್ ಆಗಿ ಭಾಗವಹಿಸಿ ಸೂಪರ್ ಮಾಡೆಲ್ ಅನ್ನೋ ಹೆಸರು ಪಡೆದಿರೋರು ಸಂಹಿತಾ ವಿನ್ಯ. ನಮ್ಮ ಕನ್ನಡ ಇಂಡಸ್ಟ್ರಿ ಮಾತ್ರವಲ್ಲ, ತೆಲುಗು ತಮಿಳಿನಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳನ್ನ ಮಾಡಿ ಅಲ್ಲೂ ಕೂಡ ಗುಡ್ ಅಂತ ಅನ್ಸ್ಕೊಂಡ್ ಬಂದಿರುವಂತಹ ಸಂಹಿತಾ ವಿನ್ಯ ಅವರ ಇದೇ ವರ್ಷ 8 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಾ ಇದೆ. ಇದಕ್ಕಿಂತ ಮತ್ತೊಂದು ಖುಷಿ ಇಲ್ಲ. ಒಬ್ಬ ಹೀರೋಯಿನ್ಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದಾವೆ, ಕೈಯಲ್ಲಿ ಕೈ ತುಂಬಾ ಕೆಲಸಗಳಿದಾವೆ ಅಂದ್ರೆ ಅವರು ತುಂಬಾ ಖುಷಿ ಪಡ್ತಾರೆ. ನಮ್ಗೆ ಇಂಟರ್ವ್ಯೂ ಕೊಡೋದಕ್ಕೂ ಅವರು ಟೈಮ್ ನ ತುಂಬಾನೇ ಎಳಿತಾರೆ. ಸೊ ನಮಗ್ ಸಿಗದೆ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಬಟ್ ಇವತ್ತು ನಮ್ ಜೊತೆ ಸಂಹಿತಾ ವಿನ್ಯ ಸಿಕ್ಕಿದ್ದಾರೆ. ಸುಮಾರು 6 ವರ್ಷಗಳ ಜರ್ನಿನಲ್ಲಿ ಏನೆಲ್ಲ ಆಯ್ತು, ಮಾಡೆಲಿಂಗ್ ಕ್ಷೇತ್ರದಲ್ಲಿ ಹೇಗೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದನ್ನ ನಾವು ಅವ್ರ ಹತ್ರ ಕೇಳ್ತಾ ಹೋಗೋಣ. ಹಾಯ್ ಸಂಹಿತಾ. ಹಾಯ್, ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ. ನೀವು ಸಿಕ್ಕಾಪಟ್ಟೆ ಬಿಸಿ, ಆ ಶೆಡ್ಯೂಲ್ ನಲ್ಲೂ ಇವತ್ತು ನಮ್ ಕೈ ಸಿಕ್ಬಿಟ್ಟಿದ್ದೀರಾ. ಸೊ ತುಂಬಾ ದಿನದಿಂದ ಟೈಮ್ ಕೊಡ್ಬೇಕು ಅಂತ ಏನ್ ಮಾಡೋದು, ಕಂಟಿನ್ಯೂ ಮೂವೀಸ್ ರಿಲೀಸ್, ಪ್ರಮೋಷನ್ಸ್, ಮೇನ್ ಪ್ರಮೋಷನ್ಸ್ ಹೋಗ್ಲೇಬೇಕು. ಸೊ ಹಂಗಾಗಿ ನನ್ ಕಡೆಯಿಂದ ಸಾರಿ. ಇಟ್ಸ್ ಓಕೆ, ಬಟ್ ಅದ್ ಖುಷಿ ವಿಚಾರ ನಮ್ಗೆ. ಸೊ ಇಷ್ಟು ಬ್ಯುಸಿ ಆಗಿರೋ ಶೆಡ್ಯೂಲ್ ನ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಬ್ಯಾಲೆನ್ಸ್ ಮಾಡೋದು ನಿಜವಾಗ್ಲೂ ಕಷ್ಟನೇ. ಪ್ರಮೋಷನ್ಸ್ ಅಂತ ಹೋದ್ರೆ ದೂರ ಇರುತ್ತೆ, ಮತ್ತೆ ಮನೆಗ್ ಬರೋ ಅಷ್ಟೊತ್ತಿಗೆ ಲೇಟ್ ನೈಟ್ ಅಂತ ಆಗಿರುತ್ತೆ. ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಮೇಕಪ್ ಹಾಕೊಂಡು ಮತ್ತೆ ಓಡೋಗ್ಬೇಕು, ಕಾಸ್ಟ್ಯೂಮ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ತುಂಬಾ ರಿಸ್ಕಿ, ಬಟ್ ಆದ್ರೂ ಚೆನ್ನಾಗಿದೆ ಲೈಫ್. ಅಂದ್ರೆ ಒಬ್ಬ ಆಕ್ಟರ್ಸ್ಗೆ ಇಷ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಸಿಗೋದು ಎಷ್ಟು ಖುಷಿ ಅನ್ಸುತ್ತೆ. ಇಷ್ಟೆಲ್ಲ ಸಿನಿಮಾ ಒಪ್ಕೊಳ್ಳೋದಕ್ಕೆ ಏನ್ ಕಾರಣ ಅಂತ ಅಂದ್ರೆ, ನೀವು ಫಸ್ಟ್ ಆಫ್ ಆಲ್ 6 ವರ್ಷದ ಜರ್ನಿನಲ್ಲಿ ನೀವು ನೋಡೋ ಅಂತ ಒಂದೊಂದು ಪಾತ್ರ ಕೂಡ ವಿಭಿನ್ನವಾಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರು. ಸೊ 8 ಸಿನಿಮಾಗಳನ್ನ ಮಾಡಿದೀರಾ. ಸೊ ಯಾವ ತರ ಕ್ಯಾರೆಕ್ಟರ್ಗಳನ್ನ ಒಪ್ಕೊಂಡಿರೋದು ನೀವು? ಇನ್ನೊಂದು, ನನಗೆ ಚಿಕ್ಕ ವಯಸ್ಸಲ್ಲಿಂದನೂ ಏನು ಆಕ್ಟಿಂಗ್ ಫೀಲ್ಡಿಗೆ ಮಾಡಬೇಕು, ಮೂವಿ ಮಾಡಬೇಕು, ಈ ತರ ಒಂದು ಹುಚ್ಚು ನನಗೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಮನೇಲಿ ಮಾತ್ರ ಯಾರು ಒಪ್ಕೋತಿಲ್ಲ, ಸಿಕ್ಕಾಬಟ್ಟೆ ಬೈತಾರೆ. ಬಟ್ ಆದ್ರೂ ಏನೋ ಒಂದು ಮೂವಿ ಮಾಡ್ಬೇಕು ಅನ್ನೋದೊಂದು ಮನ್ಸಿದ್ಯಲ್ಲ, ಹಾಗಾಗಿ ಕಂಟಿನ್ಯೂ ಮೂವಿಗಳು ಬರ್ತಾ ಇದೆ, ಒಪ್ಕೋತಾ ಇದ್ದೀನಿ. ಸ್ಟಾರ್ಟಿಂಗ್ ಏನೋ ಇಂಡಸ್ಟ್ರಿಗೆ ಬರ್ಬೇಕಿತ್ತು, ಯಾವ್ದೋ ಒಂದು ಮೂವಿ ಒಪ್ಕೊಂಡೇ ಬಂದೆ. ಬಟ್ ಇವಾಗ ನಾನು ಜಾಸ್ತಿ ಸ್ಟೋರೀಸ್ಗೆಲ್ಲ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ. ಯಾವಾಗ ಆ ಕಡೆ ಗಮನ ಮಾಡಿದ್ನೋ ಒಳ್ಳೆ ಸ್ಟೋರೀಸ್ ಸಿಗ್ತಾ ಹೋಗ್ತಾ ಇದೆ, ಮತ್ತೆ ನನಗೆ ಬೇಕಾಗಿರುವಂತ ರೋಲ್ ಸಿಗ್ತಾ ಇದೆ. ನಾನು ಒಂದೊಂದು ಮೂವಿನಲ್ಲೂ ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇದ್ದೀನಿ. ಅದು ಒಂದು ಡಿಫ್ರೆಂಟ್ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು, ಇಷ್ಟು ವರ್ಷದಲ್ಲಿ ಇಷ್ಟು ಮೂವಿ ಮಾಡಿದೀನ ಅಂತ ತಿರುಗಿ ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ. ಹೌದಲ್ವಾ, ಹೆಂಗ್ ಬಂದೆ, ಇಷ್ಟು ವರ್ಷ ಹಾಗೆ ಹೋಯ್ತು, ಆಗಿದ್ದೇ ಗೊತ್ತಾಗಿಲ್ಲ. ಬರೀ 6 ವರ್ಷದಲ್ಲಿ 20ಕ್ಕೂ ಹೆಚ್ಚು ಸಿನಿಮಾಗಳು, ಅದು ಬರೀ ಕನ್ನಡ ಮಾತ್ರ ಅಲ್ಲ, ತಮಿಳು, ತೆಲುಗು ಎಲ್ಲಾ ಕಡೆನೂ ಸುತ್ತಾಡ್ಕೊಂಡ್ ಬಂದ್ಬಿಟ್ಟಿದೆ. ಅಷ್ಟು ಡಿಮ್ಯಾಂಡ್ ಇದೆ ಸಂಹಿತಾಗೆ. ನಿಜವಾಗ್ಲೂ ಖುಷಿ ಅನ್ಸುತ್ತೆ. ಪರವಾಗಿಲ್ಲ, ಇಷ್ಟೆಲ್ಲ ಮಾಡಿದ್ ನನಗೆ ನಾನೇ ಗ್ರೇಟ್ ಅನ್ಸುತ್ತೆ. ಸಮ್ ಟೈಮ್ಸ್ ಮಾಡ್ಲಿಂಗ್ ಮಾಡ್ತಾ ಇದ್ದೆ ಮುಂಚೆ, ಅದರಿಂದ ಮೂವೀಸಿಗೆ ಬಂದೆ. ಬಟ್ ಇವಾಗಂತೂ 2 years ಆಯ್ತು ಮಾಡ್ಲಿಂಗ್ ಮಾಡ್ತಾ ಇಲ್ಲ ಬಿಟ್ಟು. ಕಂಟಿನ್ಯೂ ಮೂವಿನಲ್ಲಿ ಬಿಸಿ ಆಗಿರೋದ್ರಿಂದ ಆ ಕಡೆ ಗಮನ ಕೊಡಕ್ ಆಗ್ತಿಲ್ಲ ನನಗೆ. ಬಟ್ ಮೂವಿನಲ್ಲೇ ಇವಾಗ ಜಾಸ್ತಿ ಚಾನ್ಸ್ ಸಿಗ್ತಾ ಇದೆ. ಮತ್ತೆ ಇನ್ನೊಂದು, ಕನ್ನಡದಲ್ಲಿ ಮಿಡ್ಲಲ್ಲಿ ಒಂದು 3 months ಏನೋ ಸ್ವಲ್ಪ ಗ್ಯಾಪ್ ಆಯ್ತು. ನಾನು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ, ಈ ಕಡೆ ತಮಿಳ್ ತೆಲುಗು ಹೋಗೋಣ ಅಂತ ಹೇಳ್ಬಿಟ್ಟು. ಆ ಕಡೆ ಯಾವಾಗ ಹೋದ್ನೋ ಈ ಕಡೆ ಆಪರ್ಚುನಿಟೀಸ್ ಬರಕ್ ಸ್ಟಾರ್ಟ್ ಆಯ್ತು. ಇವಾಗಂತೂ ಕನ್ನಡದಲ್ಲೇ ಬಿಡ್ತಾ ಇಲ್ಲ, ಆ ಕಡೆ ಹೋಗ್ಬಿಡಿ, ಇಲ್ಲೇ ಮಾಡಿ ಅಂತ ಹೇಳಿ ಕಂಟಿನ್ಯೂ ಕನ್ನಡದಲ್ಲಿ ಮೂವೀಸ್ಗಳು ಬರ್ತಾ ಇದೆ, ಮಾಡ್ತಾ ಇದ್ದೀನಿ. ಈಗ ಮೂವಿ ಪ್ರಮೋಷನ್ಸ್ ಹೋಗ್ತಾ ಇದೆ, ಹಂಗಾಗಿ ಬೇರೆ ಮೂವಿಗೆ ನೆಕ್ಸ್ಟ್ ಮಂತ್ ಇಂದ ಟೈಮ್ ಕೊಟ್ಟಿದ್ದೀನಿ. ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಕಷ್ಟನೇ ಆಗ್ತಿದೆ. ಆ ಕಡೆ ಶೂಟಿಂಗ್ ಟೈಮ್ ನೋಡ್ಕೋಬೇಕು, ಈ ಕಡೆ ಪ್ರಮೋಷನ್ಸ್ ನೋಡ್ಕೋಬೇಕು, ರಿಲೀಸ್ ಟೈಮ್ಸ್. 8 ಸಿನಿಮಾ ಆಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಪ್ರಮೋಷನ್ಸ್, ಅದಂತೂ ಏನು ಟೈಮ್ ಸೆಟ್ ಮಾಡೋದಕ್ಕೆ ಆಗೋದಿಲ್ಲ. ಆ ಕಡೆ ಈ ಕಡೆ ಡೈರೆಕ್ಟರ್ಸ್ ಬೈತಾರೆ, ನನಗೆ ಈ ಡೇಟ್ ಬೇಕು, ಆ ಡೇಟ್ ಬೇಕು ಅಂತ. ಈ ಕಡೆ ಪ್ರಮೋಷನ್ಸ್, ಅವ್ರು ಪ್ರಮೋಷನ್ಗೆ ಬರಲಿಲ್ಲ ಅಂದ್ರೆ ಹೆಂಗಮ್ಮ, ನಿಮ್ಗೆ ಗೊತ್ತು ಪ್ರಮೋಷನ್ ಬರಲಿಲ್ಲ ಅಂದ್ರೆ ಏನೆಲ್ಲ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಆ ಕಡೆ ಈ ಕಡೆ ಮಾಡೋ ಅಷ್ಟೊತ್ತಿಗೆ ನನಗೆ ಸ್ವಿಚ್ ಆಫ್ ಮಾಡ್ಬಿಟ್ಟು ಕೂತ್ಕೋಬೇಡ ಅನ್ಸ್ಬಿಡುತ್ತೆ. ಬಟ್ ಓಕೆ, ಆದ್ರೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಒಂದ್ ಮಾತು ಯಾವ್ದು ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಡೈಲಾಗ್ ವೈರಲ್ ಆಗ್ತಿತ್ತು. ಸ್ಕೂಲಿಗೆ ಚಕ್ಕರ್ ಹಾಕದಷ್ಟು, ಕಾಲೇಜ್ಗೆ ಚಕ್ಕರ್ ಹಾಕದಷ್ಟು, ಕೆಲ್ಸಕ್ಕೆ ಬಂದಾಗ ಚಕ್ಕರ್ ಹಾಕೋದು ಬಹಳ ಕಷ್ಟ ಅಂತ. ಸೊ ಆ ಅನುಭವ ನಿಮ್ಗೆ ಆಗ್ತಾ ಇದೆ? ನಿಜವಾಗ್ಲು. ಬಟ್ ಆದ್ರೂ ನಾನು ಇಷ್ಟಪಟ್ಟು ಬಂದಿರುವಂತ ಫಿಲ್ಮ್ ಇಂಡಸ್ಟ್ರಿ, ಆತರ ಎಲ್ಲ ಮಾಡೋದಿಕ್ಕೂ ಆಗೋದಿಲ್ಲ. ತುಂಬಾ ಕಷ್ಟಪಟ್ಟು ಬಂದಿದ್ದೀನಿ, ಇವಾಗ ತುಂಬಾ ಇಷ್ಟಪಟ್ಟು ಹೋಗ್ತಾ ಇದ್ದೀನಿ ಇಂಡಸ್ಟ್ರಿನಲ್ಲಿ. ನಿಜವಾಗ್ಲೂ ಇವಾಗ ಒಂದು ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಂಚೆ ಇದೇ ಒಂದು 3-4 years ಬ್ಯಾಕ್ ತುಂಬಾ ಬೇಜಾರಾಗಿತ್ತು, ಇಷ್ಟು ಮೂವಿ ಮಾಡ್ತಾ ಇದ್ದೀನಿ, ಏನು ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇಲ್ವಲ್ಲ, ಏನು ಹೆಸರು ಸಿಗ್ತಾ ಇಲ್ವಲ್ಲ ಅಂತ. ಬಟ್ ನೌ ಐ ಆಮ್ ಸೋ ಮಚ್ ಹ್ಯಾಪಿ. ಯಾಕಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ ಕನ್ನಡದವ್ರಂತೂ ನನಗೆ ಮುಂಚೆ ಬೇಜಾರ ಹೋಗ್ಬಿಟ್ಟಿತ್ತು, ನಮ್ ಕನ್ನಡದವ್ರಿಗೆ ನಮ್ ಕನ್ನಡದಲ್ಲಿ ಬೆಲೆನೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಓಕೆ, ಪರವಾಗಿಲ್ಲ.